ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ರೆಡಿಮೇಡ್ ಡ್ರೆಸ್ಗೆ ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡೋದು ಸ್ಲೀವ್ಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಮೇಲ್ಗಡೆ ಲೈನಿಂಗ್ ಡ್ರೆಸ್ ಮೆಟೀರಿಯಲ್ ಇಟ್ಕೊಂಡು ಕೆಳಗಡೆ ಲೈನಿಂಗ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಫುಲ್ ಎಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎರಡು ಸೈಡೆಲ್ಲ ಫುಲ್ ಲಾಸ್ಟ್ ಎಡ್ಜ್ವರೆಗೂ ಅಟ್ಯಾಚ್ ಮಾಡಿಕೊಂಡು ಎಲ್ಲ ಕಡೆ ಈ ಥರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಲೈನಿಂಗ್ ಎಲ್ಲ ಬಂದಿರುತ್ತಲ್ಲ ಆ ಥರ. ನೋಡಿ, ಈ ಥರ ಸೆಂಟ್ರಿಗೆ ತೊಗೊಬಂದು ನಿಲ್ಲಿಸ್ಬೇಕು. ಅವ್ರಿಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಮಾತ್ರ ಲೈನಿಂಗ್ ಹಾಕ್ಕೊಳ್ಳಿ. ಅವ್ರಿಗೆ ಶಾರ್ಟ್ ಸ್ಲೀವ್ ಬೇಕು ಅಂತ ಹೇಳಿ ನಾನು ಶಾರ್ಟ್ಸಾಗಿ ಅವ್ರ ಲೆಂತ್ ಪ್ರಕಾರ ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ರಿಂಕಲ್ಸ್ ಬರೋದ್ರಂಗೆ ನೀಟಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಹಾಕಿದ್ರೆ ಸ್ವಲ್ಪ ದಿವಸ ಬಾಳಿಗೆ ಬರುತ್ತೆ ಅಂತ ಕೆಲವರು ಲೈನಿಂಗ್ ಹಾಕ್ಸ್ಕೊಳ್ತಾರೆ, ಕೆಲವರು ಹಾಗೆ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಸೊ ಇದಕ್ಕೆ ಲೈನಿಂಗ್ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ. ನೋಡಿ, ಎಕ್ಸ್ಟ್ರಾ ಮಿಕ್ಕಿರೋದನ್ನ ಈ ಥರ ಕಟ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಇರೋದು ಎಕ್ಸ್ಟ್ರಾಸು ಕಟ್ ಮಾಡ್ಕೋಬೇಕು ಕೈ ಶೇಪ್ ಹತ್ರ. ಈ ಥರ ಕೈ ಸ್ಲೀವ್ಸ್ ಹತ್ರ ಸ್ವಲ್ಪ ಶಾರ್ಟೇಜ್ ಇತ್ತು, ಹಂಗಾಗಿ ನಾನು ಪೀಸ್ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಕೈ ಕಂಕಳ ಹತ್ರ ಸ್ವಲ್ಪ ಬಟ್ಟೆ ಸಾಕಾಗಿಲ್ಲ ನೋಡಿ, ಈ ಥರ ಜಾಯಿನ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಮಾತ್ರ ಅವ್ರ ಲೆಂತ್ ಅವ್ರ ವಿಡ್ತ್ ಅಗಲ ಎಷ್ಟಿದೆ ನೋಡಿಕೊಂಡು ಅದ್ರ ಪ್ರಕಾರ ಸ್ವಲ್ಪ ಪೀಸ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ, ಈ ಥರ ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫುಲ್ ರೆಡಿ ಮಾಡ್ಕೋಬೇಕು. ಯಾವುದೇ ಒಂಚೂರು ರಿಂಕಲ್ಸ್ ಬರ್ದಿರಂಗೆ ಅಟ್ಯಾಚ್ ಮಾಡ್ಕೋಬೇಕು.
ನೋಡಿ ಆ ಎಕ್ಸ್ಟ್ರಾ ಮಿಕ್ಕಿರೋ ಲೈನಿಂಗ್ ಬಟ್ಟೆನ ಎಷ್ಟು ಮೆಜರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಲೈನಿಂಗ್ ಹಾಕಿ ಸ್ಲೀವೆಲ್ಲ ಯಾವ ಥರ ರೆಡಿ ಮಾಡಿಕೊಂಡೆ ನೋಡಿದ್ರೆ ಒಂಚೂರು ರಿಂಕಲ್ಸ್ ಇಲ್ಲದೆ ನೋಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ನೋಡಿದ್ರೆ ಅದು ಸೆಂಟ್ರ್ ಕಟ್ ಮಾಡ್ಕೋಬೇಕು, ಸ್ವಲ್ಪ ಸೆಂಟ್ರ್ ನಾಚ್ ಮಾಡ್ಕೋಬೇಕು. ಈಗ ಸಿಂಗಲ್ ಫೋಲ್ಡಿಂಗ್ ಅಲ್ಲ, ಕೈ ಹತ್ರ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಎಡ್ಜಿಗೆ ಹೊಲ್ಕೋಬೇಕು. ಮಾಮೂಲಿ ಚೂಡಿದಾರ ಯಾವ ಥರ ಹೊಲಿತೀವೋ ಆ ಥರ. ನೋಡಿ ಕೈ ರೆಡಿ ಆಯಿತು. ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಕೈ ಹತ್ರ ಎಡ್ಜ್ ಪೀಸಲ್ಲಿ ಮತ್ತು ಎಡ್ಜಲ್ಲಿ ಒಂದು ಹೊಲಿಗೆ ಹಾಕ್ಕೋಬೇಕು. ಈಗ ಬಾಡಿಗೆ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಡ್ರೆಸ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ, ತೋರಿಸ್ಕೊಡ್ತೀನಿ. ನೋಡಿ ಶೋಲ್ಡರ್ ಹತ್ರ ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೋಬೇಕು ರೆಡಿಮೇಡ್ ಡ್ರೆಸ್ಗೆ. ನೋಡಿ ನಾನೀಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಆ ಥರ ಸೆಂಟ್ರಿಗೆ ಈ ಸ್ಲೀವ್ದು ಸೆಂಟ್ರ್ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಆ ಥರ ಸೆಂಟ್ರಿಂದ ಸೆಂಟ್ರ್ ಇಟ್ಕೊಂಡು ಮೇಲ್ಗಡೆ ಪೀಸ್ ಸೀದೆಯಿಂದ ಇಟ್ಕೊಂಡು ಹೊಲ್ಕೋಬೇಕು. ನೋಡಿ ಆ ಥರ. ನೀಟಾಗಿ ರಿಂಕಲ್ ಬಂದಿರಂಗೆ ಹೊಲ್ಕೊಂಡು ಮತ್ತು ಈ ಸೈಡನ್ನು ಹೊಲ್ಕೋಬೇಕು. ಫುಲ್ ರೌಂಡೆಲ್ಲ ಹೊಲ್ಕೊಂಡು ಜಾಯಿನ್ ಮಾಡ್ಕೋಬೇಕು, ಚೂರು ರಿಂಕಲ್ಸ್ ಬರ್ದಿರಾಗೆ. ಆಗ ನಿಮಗೆ ಕೈ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಕೈ ಹಿಂಗೆ ಅಟ್ಯಾಚ್ ಮಾಡಿದ್ದೀನಿ. ಈಗ ಅದ್ರ ಮೇಲೆ ಇನ್ನೊಂದು ಕಿನಾರಿ ಹಾಕ್ಕೊಳ್ಳಿ. ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಲ್ಲ ಆ ಡ್ರೆಸ್ ಮೇಲೆ ಮತ್ತು ಸ್ಲೀವ್ ಮೇಲೆ ಒಂದು ಕಿನಾರಿ ಹಾಕ್ಕೊಳ್ಳಿ, ಸಾಕು. ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ. ನೋಡಿ ಸ್ಲೀವ್ ಯಾವ ಥರ ರೆಡಿ ಆಯಿತು ನೋಡ್ತಾ ಇದ್ದೀರಲ್ಲ. ಡ್ರೆಸ್ಗೆ ಲೈನಿಂಗ್ ಹಾಕಿ ಸ್ಲೀವ್ ಎಲ್ಲ ರೆಡಿ ಆಯಿತು. ನೋಡಿ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ನೀಟಾಗಿ ಬಂತು. ನೋಡಿ ಲೈನಿಂಗ್ ಹಾಕಿದ್ದಕ್ಕೆ ಯಾವ ಥರ ನೀಟ್ ಫಿಟ್ ಚೆನ್ನಾಗಿ ಬಂತು ಫಿನಿಶಿಂಗು. ಹೆಚ್ಚು ದಿನ ನಾವು ಬಾಳಿಕೆ ಬರುತ್ತೆ ಲೈನಿಂಗ್ ಹಾಕಿ ನಾವು ಅಟ್ಯಾಚ್ ಮಾಡಿಕೊಂಡ್ರೆ. ನೋಡಿ ಸ್ಲೀವ್ ಹಾಕಿರೋದಕ್ಕೆ ಎಷ್ಟು ನೀಟಾಗಿ ಬಂತು. ಈ ಥರ ಒಂಚೂರು ರಿಂಕಲ್ಸ್ ಇಲ್ಲದೆ ಹೊಲ್ಕೋಬೇಕು. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ. ಫುಲ್ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಹಾಗೆ ಸ್ಲೀವ್ನ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ವೀಡಿಯೋ ಸ್ಕಿಪ್ ಮಾಡ್ದೇ ನೋಡಿ, ನೀವು ನೀಟಾಗಿ ಅರ್ಥ ಆಗುತ್ತೆ. ಅವ್ರ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಸ್ಲೀವ್ ಜಾಯಿನ್ ಮಾಡ್ಕೋಬೇಕು. ಸ್ಲೀವ್ ಓಪನ್, ಕೈ ಲೂಸ್ ಎಷ್ಟು ಬೇಕೋ ಅಷ್ಟು ಜಾಯಿನ್ ಮಾಡ್ಕೋಬೇಕು. ಮತ್ತೊಂದು ಹೊಲಿಗೆ ಹಾಕ್ಕೋತಾ ಇದ್ದೀನಿ, ನೀಟಾಗಿರಲಿ ಸ್ಟ್ರಾಂಗಾಗಿ ಅಂದ್ಬಿಟ್ಟು ನಾನು ಎರಡೆರಡು ಹೊಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಫುಲ್ ಸ್ಲೀವ್ ರೆಡಿ ಆಯಿತು. ಒಳಗಡೆ ಲೈನಿಂಗ್ ಹಾಕಿ ರೆಡಿಮೇಡ್ ಡ್ರೆಸ್ಗೆ ಸ್ಲೀವ್ ಅಟ್ಯಾಚ್ ಮಾಡಿದೆ. ನೋಡಿ ಎಷ್ಟು ನೀಟಾಗಿ ಬಂತು.
ಇದೇ ಥರ ನೀವು ಒಂದು ಸರಿ ಟ್ರೈ ಮಾಡಿ, ನೀಟಾಗಿ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.